कर्नाटक रक्षणा वेदिके की बीदर जिला इकाई ने शहर बीदर में जिला प्रभारी मंत्री के कार्यालय के सामने धरना दिया और जिले के निजी कॉलेजों द्वारा छात्रों से अत्यधिक फीस वसूलने के विरोध में प्रदर्शन किया। पदवी पूर्व शिक्षण इलाके उप निदेशक के माध्यम से पदवी पूर्व शिक्षण इलाके निर्देशक को एक मेमोरेंडम दिया गया। इस अवसर पर कर्नाटक रक्षणा वेदिके के जिलाध्यक्ष सोमनाथ मुदोलकर, जिला उपाध्यक्ष रुद्र स्वामी तीर्थ, सोमशेखर सज्जन, अनिल हेड़े, सचिन के अलावा अन्य लोग भी उपस्थित थे। इस अवसर पर सोमनाथ मुदोलकर ने मीडिया से बात की। केपी न्यूज के कैमरामैन पपुराज का कवरेज। कर्नाटक रक्षणा वेदिಕೆಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ದುಬಾರಿ ಶುಲ್ಕ ಪಡೆಯುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ಧಿಕ್ಕಾರ। ದುಬಾರಿ ಶುಲ್ಕ ಪಡೆಯುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ಧಿಕ್ಕಾರ। ಬಾಲಕರ ರಕ್ತ ಹಿಂಡುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ರಕ್ತ ಹಿಂಡುತ್ತಿರುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ಧಿಕ್ಕಾರ। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಶಿಕ್ಷಣವನ್ನು ವ್ಯಾಪಾರ ಮಾಡಿಕೊಳ್ಳುವ ಶಿಕ್ಷಣ ಸಂಸ್ಥೆಗಳಿಗೆ ಧಿಕ್ಕಾರ, ಧಿಕ್ಕಾರ। ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಶಿಕ್ಷಣವನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾರ. ಅನೇಕ ಬಡ ಮಕ್ಕಳಿಗೆ ಅನ್ಯಾಯ ಆಗ್ಲತ್ತದ. ಇವ್ರು ಫೀಸ್ ಕಟ್ಲಾಕ ವಿಳಂಬ ಮಾಡಿದ್ರ ಮಕ್ಕಳಿಗೆ ಒಂದೊಂದು ರೂಮ್ನಾಗ ಕೂಡಾಕ್ಲತ್ತಾರ. 2 ಲಕ್ಷ 2.5 ಲಕ್ಷ ರೂಪಾಯಿ ಫೀಸ್ ವಸೂಲಿ ಮಾಡ್ಲತ್ತಾರ. ಬಾಲಿಕೆ ಆಗಿರ್ಬೋದು, ಶಾಯಿನ್ ಆಗಿರ್ಬೋದು, ಜ್ಞಾನಸುಧಾ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಮಾತಾಮಣಿ ಕಿಶೋರ್ ಆಗಿರ್ಬೋದು, ಎಲ್ಲರಾಗಿರ್ಬೋದು. ಮಕ್ಕಳ ಹತ್ರ ನೀಟು, JEE, KCET ಮೇಲೆ ಸುಲಿಗೆ ಮಾಡ್ಲತ್ತಾರ. ಅದೇ ರೀತಿ ಫಿಸಿಕ್ಸ್ ವಾಲ ಮತ್ತು ಆಕಾಶು ಮತ್ತು ಬನ್ಸಿಲ್ ಇವ್ರು ನಕಲಿ ಕೋಚಿಂಗ್ ಸೆಂಟರ್ ನಡೆಸ್ತಾರ. DDP ಅವರಿಗೆ ಎಲ್ಲ ಮಾಹಿತಿ ಇದ್ರು ಸಹ ಸುಮ್ಮನೆ ಕೂಡತ್ತಾರ. ಒಂದ್ ವೇಳೆ ಫಿಸಿಕ್ಸ್ ವಾಲ ಹತ್ರ ಸುಮಾರು 1,000 ಅಡ್ಮಿಷನ್ ಆಗಿದೆ ಗೊತ್ತಾ. ಮಧ್ಯ ಅವ್ನು ಬಿಟ್ಟು ಹೋದ್ರಂದ್ರೆ ಸಾವಿರಾರು ಮಕ್ಕಳು ಭವಿಷ್ಯ ಹಾಳಾಗ್ತದ. DDP ಅವರು ಎಚ್ಚೆತ್ಕೊಂಡು ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು. ಮತ್ತೆಲ್ಲಾ ಶಾಲೆಗಳಿಗೆ ಏನು ಫೀಸ್ ಅದ ಕಡಿಮೆ ಫೀಸ್, ಸರ್ಕಾರದ ನಿಯಮ ಪ್ರಕಾರ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ತಗೊಳ್ಳಕ್ಕೆ ಏನಾದ್ರು ಕ್ರಮ ತಗೋಬೇಕಂತೇಳಿ ಈ ಮೂಲಕ DDP ಅವರನ್ನ ಆಗ್ರಹ ಮಾಡ್ತೇವೆ ಸರ್ ತಗೊಳ್ಳಲ್ಲ ಅಂದ್ರೆ ಅವ್ರು ಮುಂದೆ ಏನ್ ಮಾಡ್ತಾರ ಅಂದ್ರೆ ಮತ್ತೆ 3 ಲಕ್ಷ ಮಾಡ್ತಾರ. ಈಗ ನೋಡ್ರಿ, ಬಾಲಿಕೆಯಲ್ಲಿ 2,17,000 ರೂಪಾಯಿ, ಶಾಯಿನಲ್ಲಿ 1,91,000 ರೂಪಾಯಿ ಪರ್ಸೆಂಟೇಜ್ ಮೇಲೆ ತಗೋತಾರ. ಪರ್ಸೆಂಟೇಜ್ ಮೇಲೆ ಕಡ್ಯಾಳ ಗುರುಕುಲ್, ಬಾಲಿಕೆ ಅಂದ್ರೆ ಇದೆ, ಕಡ್ಯಾಳ ಗುರುಕುಲ್ ಇದೆ, ಡೈಮಂಡ್ ಇದೆ. ಸ್ಪಷ್ಟವಾಗಿ ಕಡ್ಯಾಳು, ಡೈಮಂಡು, ಮಾತಾಮಣಿಕೇಶ್ವರಿ, ಶಾಯಿನು ಇವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ಇವರಿಗೆಲ್ಲ ಇವರು ನೋಟಿಸ್ ಬೋರ್ಡ್ ಮೇಲೆ ಅಂಟಿಸ್ಬೇಕು. ಇವ್ರು KCET ಇಷ್ಟು, JEE ಇಷ್ಟು, ನೀಟ್ ಇಷ್ಟು. 1 ವರ್ಷಕ್ಕೆ ಸರ್ 2,17,000 ರೂಪಾಯಿ ಅಂದ್ರೆ ಲೆಕ್ಕ. ಒಂದು ತಂದೆ 2,17,000 ರೂಪಾಯಿ ವರ್ಷ ಕಟ್ಕೋದು ಎಲ್ಲಿಂದ ತಂದು ಕಟ್ತಾನ? ಅವ ದೊರಡನೆ ಮಾಡ್ಬೇಕಾಗ್ತದೆ. ಅವ ಎಲ್ಲಿಂದ ಕೊಳ್ಳೆ ಹೊಡೆ ತಂದು ಕೊಡ್ಬೇಕಾಗ್ತದೆ. ನಾ ಅದಕ್ಕೆ ಹೇಳತ್ತೀನಿ, ಜಿಲ್ಲಾಡಳಿತಕ್ಕೂ ಹೇಳ್ತೀನಿ ಮತ್ತು ಶಿಕ್ಷಣ ಇಲಾಖೆಗೂ ಹೇಳ್ತೀನಿ. ನಾ ಇಲ್ಲ ಅಂದ್ರೆ ನಾವು ಶಿಕ್ಷಣ ಸಂಸ್ಥೆಗಳ ಮೇಲೆ ನೇರವಾಗಿ ದಾಳಿ ಮಾಡ್ತೇವೆ. ನಾ ಜಿಲ್ಲೆ ಎಲ್ಲಾ ಪಾಲಕರಿಗೆ ಹೇಳ್ತಾ ಇದ್ದೇವೆ, ನಿಮ್ಗೆ ಯಾರಾದರೂ ಶಿಕ್ಷಣ ಸಂಸ್ಥೆಯವರು ಫೀಸ್ ಸಲುವಾಗಿ ಕಿರುಕುಳ ಕೊಟ್ರ ನೀವು ನಮಗೆ ಸಂಪರ್ಕ ಮಾಡ್ರಿ ಅಂತೇಳಿ ಈ ಮೂಲಕ ಜಿಲ್ಲೆಯ ಎಲ್ಲಾ ಪಾಲಕರಿಗೆ ಮನವಿ ಮಾಡ್ಕೊತೀವಿ ಸರ್. ಸರ್ಕಾರ ಜಾರಿ ತರಬೇಕು. JEE, ನೀಟ್ ಸರ್ಕಾರಿ ಕಾಲೇಜುಗಳದಾಗ ಜಾರಿ ತರಬೇಕಂತೇಳಿ ಸರ್ಕಾರದ ಬಗ್ಗೆನೂ ಕ್ರಮ ತಗೋಬೇಕು.